ಒಬ್ರು ಇವತ್ತು ಬಿಸಿಬೇಳೆ ಬಾತ್ ತಿನ್ನೋ ಚಾಲೆಂಜ್ ಮಾಡ್ತಾನೆ. ಅದೆಷ್ಟ್ ಸಲ ತಿಂತ ನೋಡುವ ಇರೋ. ಬಿಸಿಬೇಳೆ ಬಾತ್ ಫುಲ್ಲು ದಬ್ರೆ ಖಾಲಿ ಆಗೈತೆ, ಇನ್ನೊಂದ್ ದಬ್ರೆ ಬಿಸಿಬೇಳೆ ಬಾತ್. ಸೂಪರ್ ಸೂಪರ್ ಕಣ, ಸೂಪರ್ ಗೊಬ್ರ. ವೇಟ್ ಆಯ್ತಿದ್ದು ಬೇಕಾದ್ರೂ ಬಡಿಸ್ತಾವನ್ ಇವಾಗ. ಗೊಬ್ರ ಬರೀ ತಿಂತಿದ್ದ ಇವತ್ತು, ಅದಕ್ಕೆ ಜನಕ್ಕೆ ಬಡಿಸ್ತಾ ಇದೀನಿ ಗೊಬ್ರನ್ ಕೈಲಿ. ಭರತನಾಟ್ಯ ಪ್ರೋಗ್ರಾಮ್ ನಡೀತಾ ಇದೆ. ಶೇಖರ್ ಕೊರಿಯೋಗ್ರಾಫರ್. ನಾಳೆ ಗುರುಪೌರ್ಣಮಿ ಏನು ಮಾಡ್ತೀರಾ? ಅದೇ ಪ್ರಸಾದ ಕೊಡ್ತೀವಿ ನಾಳೆ. ಎಲ್ಲಿ? ಇಲ್ಲೇ ಸಾಯಿಬಾಬಾ ದೇವಸ್ಥಾನ ಮುಂದೆ, ಕೋಟೆಯಲ್ಲಿ, ಚನ್ನಪಟ್ಟಣ ಕೋಟೆಯಲ್ಲಿ ನಾಳೆ ಸಾಯಿಬಾಬಾ ದೇವಸ್ಥಾನ ಪ್ರಸಾದ ಇರುತ್ತೆ. ಎಲ್ಲ ಕೊಡ್ಬೋದು ನೋಡಿ, ಇಲ್ಲೆಲ್ಲ ಪಾತ್ರೆಗಳು ಇಟ್ಟಿರೋದು. ಅದಕ್ಕೆ ಪೋಸ್ಟ್ ಕೊಡ್ತೀವಿ ವಿಡಿಯೋಗೆ. ವಿಡಿಯೋ ಪೋಸ್ಟ್ ಕೊಡ್ತೀವಿ. ಸ್ವಲ್ಪ ಒಳ್ಳೆ ಒಂಥರ ಇದು ಮಾಡೋಣ. ಅದೆಲ್ಲ ನಾವಲ್ಲ, ಅದೆಲ್ಲ ನಮ್ಮಂತ ಯೂಟ್ಯೂಬರ್ಸ್ ಅಲ್ಲ, ಬೇರೆ ಯೂಟ್ಯೂಬರ್ಸ್ ಇದಾರೆ. ನೀನ್ ಮಾಡಲ್ಲ, ನಾವು ಮಾಡ್ಕೋತೀವಿ. ಅದೇ ಅಂತ ನಿಂತ ನೋಡು. ಶೇಖರ್ ಏನೇನ್ ಮಾಡಿಸ್ತಿದೀವಿ ಹೇಳೋ ಹೇಳೋ. ಗೈಸ್, ನಾಳೆ ಅಡುಗೆ ಮಾಡಕ್ ಇದೆಲ್ಲ ಪಾತ್ರೆಗಳನ್ನ ಇಟ್ಟಿರೋದು. ಏನ್ಕೋ ಗಣೇಶ ಕೂರಿಸ್ದಾಗ ಹಚ್ಚಕ್ಕೆ ಇಲ್ಲಿ ಎತ್ಕೊಂಡು ಹೋಗ್ಬೇಕು. ಹೆಂಗೆ ತಗಿತಾವೆ ಇಲ್ಲಿ ಮಾಡಬೇಕು. ಶೇಖರ್ ನಮ್ಮನೆ ಹತ್ರ ಐತೆ. ಹೋದ ವರ್ಷ ಸ್ವಲ್ಪ ಲೂಸ್ ಆಗೈತೆ ಅಂತ ಹತ್ತಿಲ್ಲ. ಇನ್ನೊಂದು ಸ್ವಲ್ಪ ಡೈಟ್ ಮಾಡ್ತಿದ್ವಿ ನಾವು. ಬಿಸಿಬೇಳೆ ಬಾತು, ಮೊಸರನ್ನ, ಕೇಸರಿ ಬಾತು, 3 ಐಟಮ್ಮು. 1 2 3 4 5 6 ದಬ್ರೆ ಐತೆ. ಎಲ್ಲ ನಾಳೆ ಬೆಳಗ್ಗೆ 4 ಗಂಟೆಗೆ ರೆಡಿ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಮಾಡೋಕ್ಕೆ. 1 ಗಂಟೆಗೆ ನಾಳೆ ಸಂಜೆ ಇರೋದು ಗೈಸ್ ಫಂಕ್ಷನ್. ನಾಳೆ ಸಂಜೆ ಪ್ರಸಾದ ಕೊಡೋದು. ಅದಕ್ಕೆ ಎಲ್ಲ ಮಧ್ಯಾಹ್ನ ಸಂಜೆ ಎಂದಲ್ಲ, ಮತ್ತೆ ಸಂಜೆ ಬೇರೆ ಪ್ರೋಗ್ರಾಮ್ ಕಣ, ಮಧ್ಯಾಹ್ನ ಕಣ. ಸುಳ್ಳು ಹೇಳ್ತೀಯಾ? ಸಂಜೆ ಪ್ರೋಗ್ರಾಮು, ಮಧ್ಯಾಹ್ನ ಊಟ. ನಾಳೆ ಬರ್ತೀವಿ. ಪ್ರಸಾದ ಊಟ ಅಲ್ಲ. ಒಂದು ಚಾಲೆಂಜ್ ಮಾಡ್ಬೋದು. ಏನು? ಬೆಂಕಿ ಹಚ್ಬಿಟ್ಟು ನೀರು ಹಾಕ್ಬಿಟ್ಟು ಕುದ್ಕೊಂಬೋದು. ಯಾರು ಗ್ಯಾಸ್ ಹಚ್ಬಿಟ್ಟು ನೀರು ಬೇಡ, ಬರೀ ಬೆಂಕಿ. ಯೂಟ್ಯೂಬರ್ಸ್ ಮಾತ್ರ ಕೂತ್ಕೊಳ್ಳಿ, ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಬರೀ ಬೆಂಕಿನಾ? ಕೊಲೀಗ್ಸ್ನ ಸ್ವಲ್ಪ ಕರೆಸಿ ನೀರು ಹಾಕಿ ಕೂರಿಸು. ಯಾರು ಎದ್ದೇಳ್ತಾರೆ ಅವರು ಸುಟ್ಟಿ ಕರ್ಕಲಾಗೋಯ್ತೀವಿ. ಅಟ್ಲೀಸ್ಟ್ ಕಾಲೆಲ್ಲ ಒಪ್ಪಳೆ ಬಂದ್ಬಿಡ್ತವೆ. ಐಸ್ ಹಾಕಿ, ಒಂದಿಷ್ಟು ಐಸ್ ಹಾಕಿ ಅದನ್ನ ಮಾಡ್ಬೋದು. ಐಸ್ ವಾಟರ್ ಚಾಲೆಂಜ್ ಮಾಡ್ಬೋದು. ಐಸ್ ಬಾತ್ ಚಾಲೆಂಜ್. ಗೈಸ್, ನಾನು ನಿನ್ನೆ ತೋರಿಸಿದ್ನಲ್ಲ ಪ್ರಸಾದ ವಿತರಣೆದು, ಇವಾಗ ಪ್ರಸಾದ ಕೊಡ್ತಾವ್ರೆ. ಇದು ನೋಡಿ, ಒಂದು ದಬ್ರೆ ಫುಲ್ಲು ಬಿಸಿಬೇಳೆ ಬಾತು, ಇನ್ನೊಂದು ದಬ್ರೆ ಬಿಸಿಬೇಳೆ ಬಾತ್ ಹಾಕ್ತಾರೆ ನೋಡಿ. ಈ ಕಡೆ ಸೈಡು ಒಂದು ಬಿಸಿಬೇಳೆ ಬಾತ್ ಫುಲ್ಲು ದಬ್ರೆ ಖಾಲಿ ಆಗೈತೆ ಕೊಟ್ಟು, ಇನ್ನೂ 2 ದಬ್ರೆ ಐತೆ. ಈ ಕಡೆ ಸೈಡ್ ಕೇಸರಿ ಬಾತ್ ಐತೆ, ತೋರಿಸ್ತೀನಿ. ಈ ದಬ್ರೆ ಫುಲ್ಲು ಕೇಸರಿ ಬಾತು, ಈ ಕಡೆ ಸೈಡು ಮೊಸರನ್ನ ಐತೆ. ಇವಾಗ ಪ್ರಸಾದ ಕೊಡ್ತಾರ ಕಡೆ ಹೋಗಿ ತೋರಿಸ್ತೀನಿ ಬನ್ನಿ. ನಾನು ಬಕೆಟಲ್ಲಿ ತುಂಬಿ ಕಳಿಸ್ತಾ ಇದೀನಿ. ಶೇಖರ್ ತಗೊಂಡೋಗಿ ಅಲ್ಲಿ ಕೊಡ್ತಾವನಿ. ಒಬ್ಬನೇ ತುಂಬ್ತಾ ಇದೀನಿ, ಬಕೆಟಲ್ಲಿ ಕಳಿಸ್ತಾ ಇದೆ. ಎತ್ಕೊಡ್ರಲ್ಲ, ವೆಯ್ಟ್ ಜಾಸ್ತಿ ಐತ್ಕಣೋ, ಇದು ಸಾಕಣೋ. ಪ್ರಸಾದ ಇಲ್ಲೇ ಸಾಯಿಬಾಬಾ ದೇವಸ್ಥಾನದ ಹತ್ರ ಕೊಡ್ತಿರೋದು. ನಾನು ಅಷ್ಟೊತ್ತಿಂದ ಅಲ್ಲಿ ತುಂಬಿ ಕಳಿಸ್ತಿದ್ದೆ ಊಟನ. ಈಗ ಈ ಕಡೆ ಸೈಡ್ ಬಂದೆ, ಇಲ್ಲಿ ಕೊಡ್ತಾವ್ರು ನೋಡಿ ಪ್ರಸಾದ. ಜನ ಇವಾಗ ಒಂಚೂರು ಕಮ್ಮಿ ಆದ್ರು, ಅವಾಗಲೇ ಹೆವಿ ಪೀಕ್ ಇತ್ತು. 5 ನಿಮಿಷ, 1 ನಿಮಿಷಕ್ಕೆ 1 ದಬ್ರೆ ಖಾಲಿ ಇತ್ತು. ಇಲ್ಲಿ ಪ್ರಸಾದ ಕೊಡ್ತಾ ಇರೋದು ದೇವಸ್ಥಾನದ ಹತ್ರ, ಸಾಯಿಬಾಬಾ ದೇವಸ್ಥಾನ ಹತ್ರ. 2 ಲೈನಲ್ಲಿ ಕೊಡ್ತಾವ್ರು ನೋಡಿ, ಆ ಕಡೆ ಸೈಡು ಮತ್ತೆ ಈ ಕಡೆ ಸೈಡು. ಬೇಕಾದ್ರೂ ಬಡಿಸ್ತಾವನ್ ಇವಾಗ. ಬಡ್ಸ ಡಿಪಾರ್ಟ್ಮೆಂಟ್ ಬಂದಿದೀವಿ. ಏನ್ ಬಡ್ಸಲ್ಲ. ಆ ಕಡೆ ಸೈಡು ಬರ್ತಾನೆ. ಇರೋ 1 ನಿಮಿಷ. ಯಾರು ಇವ್ರನಾ? ಏನು ಅವಾಗ ಇದಾದ್ಮೇಲೆ ಫೋನ್ ಮಾಡಕ್ಕಿಲ್ಲ ಕಣ. ಇರೋ ತರ ಇಲ್ಲ ಏನೋ. ಸಕ್ಕ ಸ್ಮಾರ್ಟ್ ಆಗಿದ್ದೀರಾ ಬ್ರೋ. ಏನ್ ಬ್ರೋ ನಿಮ್ ಹೆಸರು? ಬಡ್ಸ್ಲಾ ನೀನು. ನಾವು ಆ ಕಡೆ ಸೈಡ್ ನೋಡಿ, ಭರತನಾಟ್ಯ ಪ್ರೋಗ್ರಾಮ್ ನಡೀತಾ ಇದೆ. ಇನ್ನೂ ಹೆವಿ ಅವರೇ ಜನ. ಇನ್ನು 1 ದೊಡ್ಡ ದಬ್ರೆ, 2 ದೊಡ್ಡ ದಬ್ರೆ ಬಿಸಿಬೇಳೆ ಬಾತ್ ಐತೆ. ಗೊಬ್ರ ಬರೀ ತಿಂತಿದ್ದ ಇವತ್ತು, ಅದಕ್ಕೆ ಜನಕ್ಕೆ ಬಡಿಸ್ತಾ ಇದೀನಿ ಗೊಬ್ರನ್ ಕೈಲಿ. ಬರೀ ತಿಂತಿದ್ನಲ್ಲ ದಿನ, ಅದಕ್ಕೆ ಇವತ್ತು ಊಟ ಬಡಿಸ್ತಾ ಇದೀನಿ. ಶೇಖರ್ ಸೋತು ಸರಣಾಗಿ ಕುತ್ಕೊಬಿಟ್ಟ ಅಲ್ಲಿ. ಸುಸ್ತಾಗ್ಬಿಟ್ಟವನೆ. ಫಿಸಿಕಲಿ ಫಿಟ್ನೆಸ್ ಇಲ್ವಲ್ಲ, ಸುಸ್ತಾಗೋದ. ಎದೋಳ ಶೇಖರ್ ಕೆಲಸ ಮಾಡೋದನ್ನ ನೋಡಕ್ ಏನೋ ಒಂಥರ ಖುಷಿ ನಂಗೆ. ಹೆವಿ ವೇಟ್ ಆಯ್ತಿದ್ದು. ಬಿಸಿಬೇಳೆ ಬಾತ್ ತಿನ್ನೋ ಚಾಲೆಂಜ್ ಮಾಡಿದ್ವ. ದಬ್ರೆನೇ ಐತೆ ಗೊಬ್ರ ಒಳಗೆ. ಹಾಕಾದ್ಮೇಲೆ ಬಾ.
ಇಲ್ಲ ಇಲ್ಲ, ಫಸ್ಟ್ ಪ್ರಸಾದ ಹಾಕು, ಆಮೇಲೆ ದಬ್ರೆ ಇದು ಬಿಸಿಬೇಳೆ ಬಾತ್ ತಿನ್ನುವೆ. ಮಾಡ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ ಮಾಡ. ಬಡ್ಸಿದಾಯ್ತು, ಇವಾಗ ತರ ಕಳಿಸ್ತಾ ಇದೀವಿ. ಏನೇನು ಗೈಸ್, ನಮ್ಮ ಶೇಖರ್ ಕೊರಿಯೋಗ್ರಾಫರ್ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತೈತೆ ನೋಡಿ. ಅವ್ರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿರೋ ಶೇಖರ್. ಒಬ್ರ ನೋಡಿ ಗೈಸ್, ಎತ್ಕೊಬತ್ತವನೆ, ದಬ್ರ ಎತ್ಕೊಬತ್ತವ್ರ ನೋಡಿ. ಸೂಪರ್ ಕಣ, ಸೂಪರ್ ಗೊಬ್ರ, ಸೂಪರ್ ಕಣ. ನಿಧಾನ್ ಕಿಡು ಬಿಡೋ. ಗ್ರೂಪ್ಗೆ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡೋಕೊಬ್ರು. ಗೊಬ್ರ ನೋಡಿ, ಗೊಬ್ರ ತುಂಬಾ ಲೇಟ್ ಆಗಿ ಬಂದ್ಬಿಟ್ಟ. ಪೀಕ್ ಅವರ್ ಅಲ್ಲಿ ಬರ್ಲಿಲ್ಲ, ಪೀಕ್ ಅವರ್ ಅಲ್ಲಿ ಬಂದಿರೋ ತುಂಬ್ಕೊಬಿಟ್ಟಿದ್ರು. ಲವ್ ಇದಕ್ಕಿಂತ ಜನ ಇದ್ರು ಆಗ್ಲೇ ಗೊತ್ತೇ. ಯಾರನ್ನ? ರಜನಿಕಾಂತ್ನ. ಯಶವಂತ್ ನೋಡಿ ಈಗ ಬರ್ತಾವನೆ, ಹೆಂಗ್ ಬರ್ತಾವ್ ನೋಡಿ. ಇನ್ನು ನಮ್ಮ ಹತ್ರಕ್ ಬರ್ತಾನೆ ಇಲ್ಲ, ಲೈನಲ್ಲಿ ಪ್ರಸಾದ ಕೊಟ್ಟಾಯ್ತಾನ ನೋಡೋಣ. ಇಲ್ಲ, ನಮ್ಮ ಹತ್ರಕ್ಕೆ ಬರ್ತಾವನ. ಇದಾರು ಬುದ್ಧಿ, ಒಳ್ಳೆ ಬುದ್ಧಿ ಆಯ್ತು. ಏನ ಇಷ್ಟ ಬೇಗ ಬರ್ತಿದ್ಯಾ? ಕೆಲ್ಸಗಳಿರುತ್ತ ಬಾ ನಿಂತರ. ಓ ಯಶವಂತ್ ಕೈಲಿ ಕೆಲಸ ಮಾಡಿಸ್ತಾ ಇದೀವಿ, ಹೊಸ ಪ್ಲೇಯರ್. ಇಲ್ಲ ಇಟ್ಬಿಡು, ಜರ್ಕ್ಸು ಹಂಗೆ. ಹೋಗಕ್ಕೊಬ್ರ ಬಡ್ಸು. ಒಬ್ರ ಇವತ್ತು ಬಿಸಿಬೇಳೆ ಬಾತ್ ತಿನ್ನೋ ಚಾಲೆಂಜ್ ಮಾಡ್ತಾನೆ. ಅದೆಷ್ಟ್ ಸಲ ತಿಂತ ನೋಡುವ ಇರೋ. ಕೋಬ್ರಾ ಚೆನ್ನಾಗಿದಾ? ಬೂಂದಿ ಖಾರ ಬೇಕಾ? ನಾನು ದೇವ್ರ ಪ್ರಸಾದ ಇದು. ಉಡುಪಿ ಹೋಟ್ಲು ಬಿಸಿಬೇಳೆ ಬಾತ್ ಅಲ್ಲ ಐತೆ. ನಾವ್ ಅದಕ್ಕೆ ಆಮೇಲೆ ತಿನ್ನೋಣ ಅಂದ್ರೆ ಕೂತ್ಕೋತೀನಿ. ನಾವೇನು ಮಡಿಕೊಂಡಿಲ್ಲ, ಶೇಖರ್ ಹೇಳಿದ್ದು. ಇವಾಗ ದೇವ್ರ ಪ್ರಸಾದ ಊಟ ಮಾಡ್ಕೋತಾ ಇದೀವಿ. ಎಕ್ಸ್ಟ್ರಾ ಒಂದ್ ದೊಡ್ಡ ಪ್ಯಾಕೆಟ್ ಮಿಕ್ಸ್ಚರ್ ತರಿಸಿದ, ಮಿಕ್ಸ್ಚರ್ ಹಾಕೋ ತಿಂತ ಇದೀವಿ. ಪ್ರಸಾದ ತಿನ್ನೋಣ. ಸಖತ್ತಾಗಿ ಆಗೈತೆ ಗೈಸ್ ಪ್ರಸಾದ, ಒಳ್ಳೆ ಟೇಸ್ಟಿ ಆಗೈತೆ. ಏನ್ ಗೊಬ್ರ ಆಗ್ಲೇ ಮಿಕ್ಸ್ಚರ್ ಒಂದ್ ಇರ್ಬೇಕಿತ್ತು, ಈಗ ಅದ ಗೊತ್ತಲ್ಲ. ಈಗ ಶೇಖರ್ ಕಂಡ್ರು ದೊಡ್ಡ ಮನುಷ್ಯ ನೋಡು. ಅದೇ ಹೇಳ್ತಿರೋದು, ಬಿಸಿಬೇಳೆ ಬಾತ್ಗಿಂತ ಬೂಂದಿನೇ ಜಾಸ್ತಿ ಹಾಕತ್ತಿಂತ. ಬಿಸಿಬೇಳೆ ಬಾತೆ ಕಾಣ್ತಿಲ್ಲ ಶೇಖರ್ ನಿನ್ ತಟ್ಟೆಲಿ, ಬೂಂದಿ ಕಾಣ್ತಿ. ಶೇಖರ್ ಎಲ್ರಿಗೂ ಮನೆಗೆ ಕೇಸರಿ ಬಾತ್ ಪ್ರಸಾದ ಕೊಟ್ಟ. ಒಬ್ರ ಹೇಳಕ್ಕಾಗಲ್ಲ, ಅಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತಿನ್ಕೊಂಡೇ ಬಿಡ್ತಾನೆ. ಸಂಜೆ ಪ್ರೋಗ್ರಾಮ್ ಎಲ್ಲ ಐತೆ ಕೋಬ್ರ, ಫುಲ್ ಶೇಖರ್ ಡ್ಯಾನ್ಸ್ ಪ್ರೋಗ್ರಾಮ್ ಐತೆ. ಭರತನಾಟ್ಯ ಕಲ್ತವನೆ ಶೇಖರ್. ಒಂದೆರಡು ಮೂವ್ ಮಾಡೋ. ಮತ್ತೆ ಇವಾಗ ಗಾಡಿದೆಲ್ಲ ಇದ ಸುಮ್ನೆ ಅದು ಪ್ರಾಕ್ಟೀಸು. ಈ ತರ ಮಾಡೋದು ಶೇಖರ್ ನೀನು? ಏನ್ ಹೋರಾಟ ಮಾಡಕ್ಕಾಗಲ್ಲ ನಿನ್ ಮೇಲೆ ಅಂತ? ಟಾಮ್ಟೆ ಶೇಖರ್ ಹೊಡಿತಾನಲ್ಲ. ಪಿಜ್ಜಾ ಅಲ್ಲ, ಪಿಜ್ಜಾ ತಿನ್ನೋದು. ಅದು ಫಾಸ್ಟೆಸ್ಟ್ ಬೇಗ ತಿನ್ನೋದು. ಜಿಮ್ ಬರೋ ಕೋಬ್ರಾ ಗೈಸ್ ನೋಡಿ. ನಾನು ಯಶವಂತ್ ಜಿಮ್ಗೆ ಹೋಗ್ತಾ ಇದೀವಿ, ಕೋಬ್ರಾ ಬತ್ತಿಲ್ಲ. ಕಮೆಂಟ್ ಅಲ್ಲಿ ಬೈರಿ, ಬಾರೋ ಜಿಮ್ಗೆ ಅಂದ್ರೆ ಸಾಯ್ತಾವ. ಶೇಖರ್ ಕಣ್ ಕಾಣಿಸಲ್ಲ. ಇದು ಮೇನ್ ರೋಡ್ ಅಲ್ಲಿ ವೈಟ್ ಪಟ್ಟೆ ಮೇಲೆ ಹೋಯ್ತಾ ಇರ್ತಾನೆ ಕಾರ್ ನಡೆಸ್ಬೇಕಾರೆ. ಏನು ಅದೇ ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ. ಆ ಒಂದು, ಆ ಎರಡು, ಆ ಮೂರು, ಏನು ಕೆಲಸ ಇಲ್ಲ, ಸುಮ್ನೆ ಎದ್ಬಿಟ್ಟ ವಿಡಿಯೋ ಮಾಡ್ತಾ ಇದೀವಿ ಅಂತ.
ಸಿಟಿ ರೌಂಡ್ಸ್. ದೇವರು ಮುಂದಕ್ಕೆ ಹೋಗ್ತಾ ಇದೆ. ಆ ಕಡೆ ಸೇವಿಡು ಗೋಬ್ರ ಇಲ್ಲಿ ಚಾಟ್ಸ್ ಅಂಗಡಿ ನೋಡ್ಬಿಟ್ಟು ಒಂದು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂದ, ಅದಕ್ಕೆ ಚಾಟ್ಸ್ ತಿನ್ನಕ್ಕೆ ಹೋಯ್ತಿದ್ವಿ. ಬರೋ ಗೈಸ್, ನಾನು ಗೊಬ್ಬರ ಗ್ಯಾಪಲ್ಲಿ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ವಿ. ಏನು ಬೇಕೋ ಗೊಬ್ಬರ? ಅಲ್ಲಿ ಎತ್ಕೊ ತಿಂತವ್ನು ಗೋಬಿನ. ನಂಗೆ ಒಂದು ಪ್ಲೇಟ್ ಮಸಾಲೆ ಇಡು. ಒಂದು ಫುಲ್ಲು ಗೋಬಿ, ಒಂದು ಪ್ಲೇಟ್ ಮಸಾಲೆ. ಇನ್ನೂ ಬೇಜಾನೈತೆ. ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ, ಪುರಿ, ಆಲೂ ಪುರಿ, ಗೋಬಿ ಮಂಚೂರಿ, ನೂಡಲ್ಸು. ಯಶವಂತ್ ಫೋನ್ ಹಾಕ್ತೀನಿ. ಗೈಸ್, ನಮ್ಮ ಜೊತೆ ಯಶವಂತ್ ಕೂಡ ಬಂದ ಪಾರ್ಟ್ನರ್. ತಿನ್ನಲ್ವಾ? ಮತ್ತೆ ಇನ್ನೇನು ಬಾಯ್ಲಿರೋದು? ಬಾಯಿಗಾಗ್ಬಿಟ್ಟು ತಿನ್ನಲ್ಲ. ಯಶವಂತ್ ನೋಡಿ ಗೈಸ್, ತಿನ್ನಲ್ಲ ಅಂದ್ಬಿಟ್ಟು ನಾವ್ ಹೇಳಿದ ಮಸಾಲೆನೇ ಅರ್ಧ ತಿನ್ಕೊಬಿಟ್ಟು. ಫುಲ್ ಗೋಬಿ ಹೇಳವನೆ. ಫುಲ್ ಗೋಬಿ ಗೊಬ್ಬರ. ನಾವು ಇನ್ನೂ ಗೋಬಿ ತಿನ್ನೋ ಚಾಲೆಂಜ್ ಮಾಡಿಲ್ಲ ಅಲ್ವಾ? ಮಾಡುವ ಕಡ್ಡಿ ಅನ್ಕೋ. ಅವ್ನು ತಿನ್ನಲ್ವಲ್ಲ. ನೀವು ಡಯಟ್ ಬೇರೆ ಮಾಡಿರಾ? ವರ್ಕೌಟ್ ಮಾಡ್ತೀವಿ, ಡಯಟ್ ಮಾಡ್ತಿಲ್ಲ ಇನ್ನು. ಯಾವ್ದು ಮಾಡಿದ್ರಿ ಇವತ್ತು? ಶೋಲ್ಡರ್, ಲೆಗ್. ನಾನು ನನ್ನ ಮಸಾಲೆ ಪುರಿ ತಿಂತಾ ಇದ್ದೀನಿ. ಮಸಾಲೆ ಪುರಿ ಸಖತ್ತಾಗೈತೆ ಟೇಸ್ಟು. ಅಣ್ಣ ಒಳ್ಳೆ ಚೆನ್ನಾಗಿ ಮಾಡೋರೆ ಟೇಸ್ಟಿಯಾಗಿ. ಇಷ್ಟೊಂದು ಗೋಬಿನ ಬಾರಿಸ್ತಿದ್ದಾನೆ. ನಾರ್ಮಲ್ ಗೋಬಿನೇ. ನಾನೇನಂದೆ ಮಶ್ರೂಮಲ್ಲಿ ಗೋಬರ ಒಂದು ಫುಲ್ಲು ಗೋಬಿ ತಿಂದು ಮುಗಿಸಿ ಇನ್ನೊಂದು ಹಾಫ್ ಗೋಬಿ ತಗೊಂಡ. ನೀನೇ ತಗೊಂಡಿದ್ದು. ಅವನು ನನ್ನ ಚೂರು ತಿಂದವನೆ ಅದರಲ್ಲಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಕಡೆನೂ ಹೋಗುತ್ತೆ. ಈ ರೋಡ್ ಮುಗಿಸ್ಕೊಂಡು ಮುಂದಕ್ಕೆ ಕರ್ಕೊಂಡವ್ರೆ. ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀನಿ ಮನೆಗೆ ಕಾರಲ್ಲಿ. ಭಾನುವಾರ ನನ್ನನ್ನು ಹುಡ್ಕೊಂಡು ಒಬ್ರು ಸಬ್ಸ್ಕ್ರೈಬರ್ ಫ್ಯಾಮಿಲಿ ಮನೆಗೆ ಬಂದಿದ್ರು. ಆ ವಿಡಿಯೋನ ಪ್ಲೇ ಮಾಡ್ತೀನಿ. ಅದ್ರ ಜೊತೆಗೆ ಜಿಮ್ಗೆ ಜಾಯ್ನ್ ಆಗಿದ್ದೀವಿ ನಾನು ಮತ್ತೆ ಯಶವಂತು. ಫಸ್ಟ್ ಡೇ ಜಿಮ್ಮಲ್ಲಿ ಏನೇನು ಮಾಡಿದ್ವಿ ಆ ವಿಡಿಯೋನು ಕೂಡ ಪ್ಲೇ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟನೇ ಇದ್ದದ್ದು, ಬಟ್ ಆದರೆ ವಿಡಿಯೋ ತುಂಬ ಸಣ್ಣ ಆಯ್ತಲ್ವಾ, ಅದಕ್ಕೆ ಹಳೆ ವಿಡಿಯೋಸ್ ಐತೆ ನಂದು. ಸಬ್ಸ್ಕ್ರೈಬರ್ ಮನೆಗೆ ಬಂದಿರೋದು, ಜೊತೆಗೆ ನಾವು ಫಸ್ಟ್ ಡೇ ಜಿಮ್ಗೆ ಹೋಗಿ ಏನು ಮಾಡಿದ್ವಿ ಅಂತ. ಅಂದರೆ ಮಂಗಳವಾರ ಹೋಗಿದ್ದು ಫಸ್ಟ್ ಡೇ ಜಿಮ್ಗೆ. ಆ ವಿಡಿಯೋನು ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಗೈಸ್, ಇವತ್ತು ಭಾನುವಾರ ಒಂದು ಸ್ಪೆಷಲ್ ಏನಂತ ಅಂದರೆ ನಮ್ಮ ಮನೆಗೆ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿನೇ ಬಂದಿದೆ. ಇವ್ರು ಕಣ್ವಾ ಡ್ಯಾಮ್ ಹತ್ರ ಹೋಗ್ತಿದ್ರಂತೆ. ಹಂಗೆ ಇವ್ರು ನೋಡಿ ನಮ್ಮ ಮೇನ್ ಸಬ್ಸ್ಕ್ರೈಬರ್ ಇವರೇ. ಇವರಿಂದ ಅವ್ರ ಮನೆಯವರೆಲ್ಲ ನೋಡ್ತಾರೆ. ಹೇಳು, ಮಾತಾಡು ಏನಾದ್ರು. ವಿಕಾಸ್ ಗೌಡ ಅವ್ರ ವಿಡಿಯೋಸ್ ದಿನಾ ನೋಡ್ತೀನಿ, ಬಿಗ್ ಫ್ಯಾನ್ ನಾನು. ಇವತ್ತಿನ ಮೈನ್ ಚಾನೆಲ್ ವಿಡಿಯೋನ ನೋಡಿದೆ. ಕಾರಲ್ಲಿ ಬರ್ತಾನೆ ನೋಡ್ಬಿಟ್ಯಾ? ಕಾಮೆಂಟ್ ಹಾಕಿಲ್ಲ, ನೀವು ಲೈಕ್ ಮಾಡಿದ್ರಿ. ನಾನು ಇಲ್ಲೇ ಮಲ್ಕೊಂಡು ನೋಡ್ತಿದ್ದೆ, ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಿದ್ದೆ. ರಿಪ್ಲೈ ಬಂತು ಅಂತಾನೆ ಸಂಭ್ರಮ. ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ವಿಡಿಯೋ ಹಾಕ್ತೀನಲ್ಲ, ಒಂದು 1 hour ಬರೋ ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡ್ತೀನಿ. ಅಂದ್ರೆ ಈ ಜಾಸ್ತಿ ಕಮೆಂಟ್ಸ್ ಇರುತ್ತಲ್ಲ, ನೋಡಿದ್ದು ಸ್ಟುಡಿಯೋ ಓಪನ್ ಮಾಡಿದಾಗ ಕಮೆಂಟ್ಸ್ ಎಷ್ಟಿರುತ್ತೆ ಅಷ್ಟಕ್ಕೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಕೆಲವು ಟೈಮ್ ಎಲ್ಲದಕ್ಕೂ ರಿಪ್ಲೈ ಮಾಡಕ್ಕಾಗಲ್ಲ. ನೋಡಿ, ನನ್ಗೆ ಸಖತ್ ಖುಷಿ ಆಯ್ತು ಇವತ್ತು ಭಾನುವಾರ ಸಬ್ಸ್ಕ್ರೈಬರ್ಸ್. ಭೀಮನು ಆಲ್ರೆಡಿ ಫ್ರೆಂಡ್ ಆಗ್ಬಿಟ್ಟ ಗೈಸ್ ಅವ್ರಿಗೆ. ಕಾಫಿ ಮಾಡ್ಕೊಟ್ರು, ಬೇಡ ಬೇಡ ಇಲ್ಲ ಬಂದಿರೋದು ಹನುಮಂತ ನಗರ ಬರ್ತೀವಿ. ಹನುಮಂತ ನಗರ ಭೀಮನು ಫ್ರೆಂಡ್ ಆಗ್ಬಿಟ್ಟ ಗೈಸ್ ಆಗ್ಲೇ. ಸರಿ ಸರ್, ಆಯ್ತು, ಬರ್ತೀರಾ? ಥ್ಯಾಂಕ್ ಯು. ಭೀಮನು ಫ್ರೆಂಡ್ ಆಗ್ಬಿಟ್ಟ ಆಗ್ಲೇ ನಮ್ಮ ಸಬ್ಸ್ಕ್ರೈಬ್ ಫ್ಯಾಮಿಲಿಗೆ. ಅಲ್ಲ ಅವ್ರು ಬಾಯ್ ಗೈಸ್. ಅವರು ಪಾಪ ಹೋಗ್ತಿದ್ರಂತೆ ಕಣ್ವಾ ಡ್ಯಾಮ್ ಹತ್ರ. ಹಂಗೆ ವಿಡಿಯೋದಲ್ಲಿ ನೋಡಿದ್ರಂತೆ ಒಂದು ಸ್ವಲ್ಪ ಲೊಕೇಶನ್, ಮನೆ ನೋಡ್ಕೊಂಡು ಬಂದಿದ್ರು. ಹೆವಿ ಖುಷಿ ಆಯ್ತು ನನಗೂ. ಪಾಪ ಅಲ್ಲಿಂದ ಬಂದು ಮಾತಾಡ್ಸ್ಕೋದ್ರು. ಇದಕ್ಕೋಸ್ಕರನೇ ಗೈಸ್ ನಾನು ಯೂಟ್ಯೂಬ್ ಮಾಡೋದು, ವಿಡಿಯೋಸ್ ಮಾಡೋದು, ರಿಸ್ಕ್ ತಗೊಂಡು ವಿಡಿಯೋಸ್ ಮಾಡೋದು, ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದು ಈ ಪ್ರೀತಿಗೋಸ್ಕರ. ಏನಂತಂದರೆ ಇದನ್ನ ನಾವು ಕಾಸು ಕೊಟ್ಟು ಪಡ್ಕೊಳಕ್ಕಾಗಲ್ಲ. ಈ ಪ್ರೀತಿನ, ಈ ಖುಷಿನ ಯಾವತ್ತಿದ್ರೂ ಸಬ್ಸ್ಕ್ರೈಬರ್ಸು ನಮಗೆ ಫ್ಯಾಮಿಲಿ ಥರನೇ. ನಮ್ಮ ಫ್ಯಾಮಿಲಿ ಹೆಂಗೋ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಕೂಡ ಹಂಗೇನೆ. ಗೈಸ್, ನಾನು 6 month ಗ್ಯಾಪ್ ಆದಮೇಲೆ ಮತ್ತೆ ವರ್ಕೌಟ್ ಮಾಡೋಕ್ಕೆ ಜಿಮ್ಮಿಗೆ ಬಂದಿದ್ದೀನಿ. ನನ್ನ ಜೊತೆ ಪಾರ್ಟ್ನರ್ ಇವತ್ತು ಯಶವಂತ್ ಇದ್ದಾನೆ. ಯಶವಂತು, ನೀನು 6 month ಆಗಿತ್ತಾ? ಯಶವಂತು 6 month ಆದಮೇಲೆ ಬಂದಿರೋದು.
ನಾನು 6 ಮಂತ್ ಆಗೈತೆ. ಯಶವಂತು ಚೆಸ್ಟ್ ವರ್ಕೌಟ್ ಮಾಡ್ತಾವನೆ. ಅವನು ಹೋದ ವಾರ 2 ಸತಿ ಬಂದವನೆ, ವಾರ್ಮ್ ಅಪ್ ಮಾಡವನೆ. ನಾನು ವಾರ್ಮ್ ಅಪ್ ಏನು ಮಾಡಿಲ್ಲ ಗೈಸ್, ಅದಕ್ಕೆ ಇವತ್ತು ಫುಲ್ ವಾರ್ಮ್ ಅಪ್ ಮಾಡ್ತಾ ಇದೀನಿ, ಬಾಡಿ ಫ್ರೀ ಮಾಡ್ತಾ ಇದೀನಿ. ಯಶವಂತು ವರ್ಕೌಟ್ ಮಾಡ್ತಾವನೆ. ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಪಕ್ಕ ಜಿಮ್ಮಿಗೆ ಬಂದೇ ಬರ್ತೀನಿ, ಹೆಂಗಾರು ಟೈಮ್ ಕೊಟ್ಟು, ಎಲ್ಲೂ ಕೂಡ ಗ್ಯಾಪ್ ಮಾಡಲ್ಲ. ನೀವು ಕೇಳಿ ಗೈಸ್ ಕಮೆಂಟಲ್ಲಿ, ಏನಾದ್ರು ನಾವು ಜಿಮ್ ಬರಲಿಲ್ಲ ಅಂದರೆ ಜಿಮ್ಗೆ ಯಾಕೆ ಹೋಗಿಲ್ಲ ಬ್ರೋ ಅಂತ ಕೇಳಿ. ನಾವು ಪ್ರತಿದಿನ ಹಾಕಲ್ಲ ವಿಡಿಯೋನ, ಬಟ್ ಪ್ರತಿದಿನ ಬರ್ತೀವಿ ಇನ್ಮೇಲೆ ಜಿಮ್ಗೆ. ಒಂದ್ಸತಿ ನಾನು ಫಿಕ್ಸ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಗೈಸ್. ಇನ್ಮೇಲೆ ನಾನು ಯಶವಂತು ಯಾರು ಬರ್ದೇರೋನು ಜಿಮ್ಮಿಗೆ ಬರ್ತೀವಿ. ಯಶವಂತ್ ಬೆಳಗ್ಗೆ ಬಂದಾಗ ನಾನು ಸಂಜೆ ಬರ್ತೀನಿ, ಬೆಳಗ್ಗೆನೇನು ಬರಕ್ ಟ್ರೈ ಮಾಡ್ತೀನಿ. ಒಟ್ನಲ್ಲಿ ಜಿಮ್ಮಿಗೆ ಬರ್ತೀನಿ ಗೈಸ್. ಯಶವಂತು ನಾನು ಪಾರ್ಟ್ನರ್ಸ್. 6 ತಿಂಗಳಿಂದ ನಮ್ಮ ಕೋಚ್ನ ಮಿಸ್ ಮಾಡ್ಕೋತಿದ್ವಿ, ಮತ್ತೆ ತಿರ್ಗಾ ಜಿಮ್ಮಿಗೆ ಬಂದಿದೀವಿ. ಶಾಕ್ ಆಯ್ತಾ ಬ್ರೋ ನಾವು ಬಂದಿದ್ದು? ಇನ್ನೊಂದು ಹೊಸ ಜಿಮ್ ಬರ್ದೈತಿ ಇವಾಗ, ವಾವ್ ಫಿಟ್ನೆಸ್, ಚನ್ನಪಟ್ಟಣ ವಾವ್ ಫಿಟ್ನೆಸ್ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತೈತೆ. ಅದು ದೊಡ್ಡದಾಗಿರುತ್ತೆ, ಓಪನಿಂಗ್ ಎಲ್ಲ ತೋರಿಸ್ತೀನಿ. ಇನ್ನು 1 ತಿಂಗಳ ಮೇಲೆ ಇಲ್ಲೇ ಅಲ್ವಾ ಬ್ರೋ? ಎಲ್ಲೇ ಹೋದ್ರು ನಾವು ಫಿಟ್ನೆಸ್ ನ ಬಿಡಲ್ಲ, ಇನ್ಮೇಲೆ ಜಿಮ್ಗೆ ಬಂದೇ ಬರ್ತೀವಿ ಗೈಸ್. ಇದು ಈ ಮಾತೆ ಶಾಶ್ವತ, ಯಶವಂತ್ ಮೇಲೆ ಆಣೆ. ಬಾಯ್ಸ್ ನಾವು ವರ್ಕೌಟ್ ಮಾಡ್ತಾ ಇದೀವಿ, ಜಿಮ್ಗೆ ಬಂದಿದೀವಿ. ಇಲ್ಲಿ ನೋಡಿ ಗೈಸ್, ಶೇಖರ್, ದುರ್ಗಾ, ಪವನ್ ಎಲ್ರು ನಗ್ತಿದ್ದಾರೆ. ಶೇಖರ್ ನೋಡಿ, ವಿಡಿಯೋ ಕಾಲ್, ಗ್ರೂಪ್ ವಿಡಿಯೋ ಕಾಲ್ ಬಂದಿವಿ. ನಾವ್ ಇನ್ಮೇಲೆ ಜಿಮ್ಗೆ ಬರ್ತೀವಿ, ಫಿಟ್ನೆಸ್. ಏನ್ ಮಾತಾಡ್ತಾವ ಹೇಳಿ ಈಗ. ಗ್ರೂಪ್ ನೇಮ್ ತೋರಿಸ್ಬೇಡ. ಇಲ್ಲ ಗ್ರೂಪ್ ನೇಮ್ ತೋರ್ಸಲ್ಲ, ಮಾತಾಡ್ರ ಕೇಳಿಸ್ತೈತಿ. ಈಗ ಮ್ಯೂಟ್ ಮಾಡೋನಿಂದ. ನಾನು ಮತ್ತೆ ಯಶವಂತ್ ಜಿಮ್ಮಲ್ಲಿ ವರ್ಕೌಟ್ ನ ಮುಗಿಸಿದ್ವಿ. ಶೇಖರ್ ಬೆಂಗಳೂರಿಂದ ಬತ್ತಿದ್ನಲ್ಲ, ಆಗ್ಲೇ ವಿಡಿಯೋ ಕಾಲ್ ಮಾಡಿದ್ನಲ್ಲ, ನಮ್ಮನ್ನ ಕರ್ಕೊ ಹೋಗ್ತಾವನೆ ಇನ್ನೊಂದ್ ಕಡೆ ವೈಶಾಲಿ ಹತ್ರ ಹೋಗೋಣ ಅಂತ. ಶೇಖರ್ ಫಂಕ್ಷನ್ ಮಾಡ್ತಿದ್ದಾನೆ ಗೈಸ್. ಅದೇ ಸಾಯಿಬಾಬಾ ದೇವ್ರದ್ದು ಪ್ರೋಗ್ರಾಮ್ ಐತೆ 29ಕ್ಕೆ ಬುಧವಾರಕ್ಕೆ. ಅದಕ್ಕೆ ಸ್ವಲ್ಪ ಐಟಮ್ಗಳು ತರಕ್ ಹೋಗಿದ್ದ ಬೆಂಗಳೂರಿಗೆ. ಯಶವಂತ್ ಬತ್ತಾನ್ ಗಾಡಿ ಇಲ್ಲಿ ಹಾಕ್ಬಿಟ್ಟು ಹತ್ಕೋತಾನ ಕರ್ಗಿರಿ. ಗೈಸ್ ನಾವು ಮೊಟ್ಟೆ ಏನಾದ್ರು ತಿನ್ಕೋಗೋಣ ಅಂತ ನಾನು ಯಶವಂತು ವೈಶಾಲಿಗೆ ಬಂದ್ವಿ. ಬನ್ನಿ ವೈಶಾಲಿಗೆ ಹೋಗೋಣ. ಗೈಸ್ ನಾವು ಕಾಲ್ ಸೂಪ್ ಮತ್ತೆ ಮೊಟ್ಟೆ ತಿನ್ನಕ್ ಬಂದಿದೀವಿ. ಕಾಲ್ ಸೂಪ್ ತಿನ್ನೋಣ, ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನನಗೆ ಸ್ವಲ್ಪ ಗಂಟ್ಲು ನೋವಾಯ್ತಲ್ಲ, ಕಮ್ಮಿ ಆಗುತ್ತೆ ಅಂತ. ನಾನು ಯಶವಂತ್ ಇವಾಗ ಜಿಮ್ಗೆ ಹೋಗ್ತಿದೀವಿ. ಶೇಖರ್ ಜಿಮ್ ಬಾ ಅಂದ್ರೆ ಬರಲ್ಲ ಅಂತವನೆ. ಎಲ್ರು ಕಮೆಂಟ್ ಅಲ್ಲಿ ಶೇಖರ್ ಜಿಮ್ ಅಂತ ಹಾಕಿ. 4:30 ಬೆಳಗ್ಗೆ ಆಫ್ ಮಾಡು. 5:30 6 ಗಂಟೆಗೆ ಜಿಮ್. 1 ಅವರ್ ಜಿಮ್ ವರ್ಕೌಟ್ ಮಾಡಕ್ಕಾಗಲ್ಲ ನಿನ್ ಕೈಲಿ? ಏನು ಯಶವಂತ ನೆನ್ನೆ ಜೋಲ ಚಿಕ್ ವಿಡಿಯೋ ಬಿಡು, ನೀನ್ ಜಿಮ್ಗೆ ಬರ್ತೀಯ ಬರಲ್ಲ ಬೇಡ, ಡಿಸ್ಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾವನೆ. ಜಿಮ್ಗೆ ಬರ್ತೀಯಾ ಬರಲ್ವಾ? ಜೋರಾಗಿ ಮಾತಾಡಿ, ಕಾನ್ಫಿಡೆಂಟ್ ಆಗಿ. ಪ್ರಾಮಿಸ್ ಮಾಡು. ಪ್ರಾಮಿಸ್ ಎಲ್ಲ ಮಾಡಲ್ಲ, ಭರವಸೆ ಕೊಡ್ತೀವಿ ನಾವು. ಗೈಸ್ ವೈಶಾಲಿಲಿ ನಮ್ದು 3 ಲೆಗ್ ಸೂಪ್ ಬಂದಿದೆ. ಲೆಗ್ ಸೂಪ್ ಕುಡಿಯೋಣ ಬನ್ನಿ ಗೈಸ್. ಗಂಟ್ಲು ನೋವೆಲ್ಲ ಹಂಗೆ ಹೋಗ್ಬಿಡ್ಬೇಕು. ಕಾಲ್ ಸೂಪು ತುಂಬಾ ಒಳ್ಳೇದು ದೇಹಕ್ಕೆ, ಸ್ಟ್ರಾಂಗ್ ಆಗ್ತೀವಿ, ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ, ಚೆನ್ನಾಗಿ ಆಯ್ತು. ವೈಶಾಲಿಲಿ ಆದ್ರೂ ಕಾಲ್ ಸೂಪ್ ಸಖತ್ತಾಗಿರುತ್ತೆ ಗೈಸ್, ಟೇಸ್ಟಿಯಾಗಿ. ಲೆಗ್ ಎಲ್ಲ ಕಳ್ಕೊಬಿಟ್ಟೈತೆ, ಕಾಲ್ ಸೂಪಲ್ಲಿ ಲೆಗ್ಗು ಕಳ್ಕೊಬಿಟ್ಟೈತೆ ಮೂಳೆಯಿಂದ. ಹಂಗೆ ತಿನ್ನೋಣ. ಕುರಿದ ಮ್ಯಾಕೆದ ಆತದ ಶೇಖರ್, ಇದು ಕಂಡಿಡಿ. ಬರಲ್ವಾ ಹೇಳು. ಗೈಸ್ ನಾನು ಹಂಗೆ 2 ಪ್ಲೇಟ್ ಮೊಟ್ಟೆ 1 ಪ್ಲೇಟ್ ಮೊಟ್ಟೆ ಹೇಳಿದೆ, ಮೊಟ್ಟೆ ತಿನ್ನೋಣ. ಗೈಸ್ ನಮ್ಮ ಬಿಲ್ಲು 834 ರೂಪಾಯಿ, 3 ಕಾಲ್ ಸೂಪು ಮತ್ತೆ ಮೊಟ್ಟೆ ಹೇಳಿದ್ವಿ. ಇವಾಗ ಪೇ ಮಾಡ್ಬಿಟ್ಟು ಹೊಡ್ತಾ ಇದೀವಿ. ಗೈಸ್ ನಾವು ಕಾಲ್ ಸೂಪ್ನ ಕುಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ ಚನ್ನಪಟ್ಟಣಕ್ಕೆ. ಶೇಖರ್ ಮತ್ತೆ ಯಶವಂತ್ ಹಂಗೆ ಓಡ್ತಾರೆ, ನಾನು ಕಾರ್ ಎತ್ಕೊಂಡು ಮನೆಗೆ ಹೋಗ್ತೀನಿ. ಟ್ಯೂಸ್ಡೇ ಜಿಮ್ ಬಂದಿದೀವಿ ನಾವು. ಇನ್ಮೇಲೆ ದಿನ ಹೋಗ್ತೀವಿ ಗೈಸ್ ಜಿಮ್ಗೆ. ಫಿಟ್ನೆಸ್ ಫ್ರಿಕ್ಸ್ ಶೇಖರ್ ಕೂಡ ಬರ್ತಾನೆ. ಶೇಖರ್ನ ಹೊಡೆದೇಳಕ್ ಹೋಗ್ತೀವಿ ಬೆಳಗ್ಗೆ 6 ಗಂಟೆಗೆ. ಸ್ಟೇರಿಂಗ್ ಹಿಡ್ಕೊಂಡು ಹೇಳ.